ಮನಿ ಬಂಗಾರ, ಅದಕ್ಕೆ ಅಲ್ಲಮ್ಮ ನಿನ್ನ ಕರ್ಕೊಂಬಂದಿದ್ದು ನಾನು. ನನ್ನ ಮುದ್ದು ಆಟ ಆಡ್ಲಿ ಅಂತ. ಹೋಗೋಣ? ಚೆನ್ನಾಗಿತ್ತಲ್ಲ ಅಲ್ಲೆಲ್ಲ ಆಟ ಆಡಕ್ಕೆ? ಹೋಗೋಣ ಚಿನ್ನು, ಬಾ ಹೋಗೋಣ. ಹೋಗೋಕ್ಕೂ ಮುಂಚೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂತೀಯಮ್ಮ? ಆರ್ಡರ್ ಮಾಡಲ್ಲ? ಆಟ ಮಾಡಬಾರ್ದಮ್ಮ, ಏನಾದರೂ ತಿನ್ನು. ಫ್ರೆಂಚ್ ಫ್ರೈ ಆರ್ಡರ್ ಮಾಡಲ್ಲ? ಅವ್ರಿಗೆ ಹೇಳ, ಕಾಲ್ ಮಾಡಿದ್ರೆ ತಗೊಂಬಂದು ಕೊಡ್ತಾರೆ. ಸರಿ ನಡಿಯಮ್ಮ. ಖುಷಿ ಆಯ್ತಮ್ಮ ನಿನಗೆ? ಅಲ್ಲೆಲ್ಲ ಹೋಗ್ಬಾರ್ದು ಮಗನೆ, ಅಲ್ಲೆಲ್ಲ ಹೋಗ್ಬಾರ್ದು. ಬಮ್ಮ ಈ ಕಡೆನೆ ಬಾ, ಇಲ್ಲ ದಡ್ದಲ್ಲಿ ಆಡ್ಕೊ ಬಮ್ಮ. ಮನಿ ಹುಷಾರು, ಇನ್ನು ಮುಂದೆ ಹೋಗ್ಬಾರ್ದು, ನೀರು ಜಾಸ್ತಿ ಇರುತ್ತೆ. ನಮ್ಮ ಕಾಲದಲ್ಲೆಲ್ಲ ನಮ್ಮಪ್ಪ ನಮ್ಮಮ್ಮ ಹುಷಾರು ಅಂತಂದ್ರೆ ಆಯ್ತಮ್ಮ ಹುಷಾರಾಗಿ ಹೋಗ್ತೀನಿ ಅಂತ ಹೇಳ್ತಾ ಇದ್ವಿ. ಆದರೆ ಈಗಿನ ಮಕ್ಳು ಆಗಲ್ಲ. ಹುಷಾರು ಕಂಡ್ರು ಅಂತಂದ್ರು ನಮ್ಗೆ ಗೊತ್ತು ಅಂತ ಹೇಳ್ತಾರೆ. ಕಾಲ ಎಷ್ಟೊಂದು ಅಪ್ಡೇಟ್ ಆಗಿದೆ ಅಲ್ವಾ? ಆವಾಗೆಲ್ಲ ಹೊಡೆದು ಕರ್ಕೊಂಬರ್ತಾ ಇದ್ರು ನಮ್ಮಮ್ಮ, ನಾವು ಬೀದಿಯಲ್ಲಿ ಆಟ ಆಡ್ತಾ ಇದ್ರೆ. ಇವಾಗಿನ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಿಟ್ಟರು ಒಂದು ನಿಮಿಷ ಹೊರಗಡೆ ಇರಲ್ಲ, ಯಾವಾಗಲೂ ಮನೇಲೇ ಇರ್ತಾರೆ. ಈ ಮೊಬೈಲ್ ಬಂದಿದ್ದಾಗಿರಲಿ ಅಪ್ಪ ಅಮ್ಮನ ಮರ್ತು ಬಿಡ್ತಾರೆ. ಊಟ ಮಾಡೋಗೂ ಮೊಬೈಲ್ ಬೇಕು ಅವ್ರಿಗೆ. ಯಾವಾಗಲೂ ಮೊಬೈಲು ಅಂತ ಚೇಂಜ್ ಆಗೋದು ಕಾಲ ಎಲ್ಲ. ಮೋನಿ ಹೇಳಿದ ಮಾತು ಕೇಳಲ್ಲ ನೋಡು, ಇನ್ನೊಂದ್ಸಾರಿ ಕರ್ಕೊಂಬರಲ್ಲ ನಿನ್ನ. ಯಾಕೋ ಹುಷಾರಿಲ್ಲ ಮಗನೇ, ತುಂಬ ತಲೆನೋಯ್ತಾ ಇದೆ. ಅದಕ್ಕೆ ನಾನು ಸ್ವೆಟರ್ ಹಾಕ್ಕೊಂಡಿದ್ದು. ತುಂಬ ತಲೆನೋವು ಮತ್ತು ಯಾಕೋ ಚಳಿ. ಅದಕ್ಕೆ ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ, ನೀನು ಆಟ ಆಡಮ್ಮ. ತುಂಬ ಒಳಗಡೆ ಹೋಗ್ಬಾರ್ದು, ಆಯ್ತಾ? ಆಮೇಲೆ ಹೋಗೋಣ, ನೀರಲ್ಲಿ ಆಟ ಆಡು. ಅಲ್ಲಿಗೆ ಹೋಗ್ಬೇಕಾ? ಒಂದು 5 ನಿಮಿಷ ಕೂತ್ಕೋ ಬಾಮ್ಮ, ಆಮೇಲೆ ಹೋಗೋಣ. ಸಮುದ್ರ ನೋಡಿ ಎಷ್ಟು ಚೆನ್ನಾಗಿದೆ, ಅಲ್ಲೆಲ್ಲರೂ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾವ್ರೆ. ಅಲ್ಲೋಡು ನನ್ನ ಮುದ್ದು ಮೋನಿ ನೀರಲ್ಲಿ ಆಟ ಆಡಲಿ ಅಂತ ನಾನು ಅಷ್ಟು ದೂರದಿಂದ ಕರ್ಕೊಂಬಂದ್ರೆ ಬಂದು ಅಮ್ಮನ ಮಡ್ಲಲ್ಲಿ ಮಲ್ಕೊಂಡೈತೆ. ಇದು ಪಿಳ್ಳಿ ಕೊತ್ತಿಮರಿ ಇದು. ನನ್ನ ಮುದ್ದು ಮೋನಿ ಹೇಳಿದ ಮಾತು ಕೇಳ್ತಾನಮ್ಮ, ಹಂಗೆಲ್ಲ ಹೇಳ್ಬಾರ್ದಮ್ಮ. ನೀನು ಚೆನ್ನಾಗಿ ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು. ಆವಾಗ ನನ್ನನ್ನು ನೀನು ನೋಡ್ಕೊಬೇಕು, ಆಯಿತಾ? ನಾನು ಓದಲ್ಲ ಅಂತ ಹೇಳ್ಬಾರ್ದಮ್ಮ. ನಾನು ಬರ್ತಾ ಇರ್ತೀನಲ್ಲ ಯಾವಾಗಲೂ ನಿನ್ನ ನೋಡೋಕ್ಕೆ. ಯಾಕಮ್ಮ ನೀನು ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋದು? ಹಂಗೆಲ್ಲ ಬೇಜಾರು ಮಾಡ್ಕೊಂಬರ್ತಮ್ಮ. ಆಯಮ್ಮ ಇದ್ದಾರಲ್ಲ, ಅವ್ರು ನಿನ್ನ ಚೆನ್ನಾಗಿ ನೋಡ್ಕೊತಾರಲ್ಲ. ಅವ್ರು ನೋಡ್ಕೊಳ್ಳೋದಕ್ಕೆ ಅವ್ರಿಗೆ ಎಷ್ಟೊಂದು ಕಾಸು ಕೊಡ್ತೀನಿ ನಾನು. ಆಮೇಲೆ ನಿಂಗೋಸ್ಕರ ಮನೆಯೆಲ್ಲ ಮಾಡಿದ್ದೀನಲ್ಲಮ್ಮ. ಸರಿನಮ್ಮ, ಅಳ್ಬಾರ್ದು ನೀನು. ನಿನ್ನ ಹತ್ರ ನನಗೂ ಹೇಳೋ ಬರುತ್ತಮ್ಮ. ಯಾಕೆ ಹೇಳ್ತಾ ಇದೆಯಾ ನೀನು? ನನ್ನ ಮುದ್ದು ಕಂದಲ್ಲ ನೀನು. ನಿನಗೋಸ್ಕರ ತಾನೇ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ನೀನು ಅಳ್ಬಾರ್ದಮ್ಮ. ನಾನು
ಚಿನ್ನು ಅಳ್ಬೇಡಮ್ಮ ಮೊನ್ನೆ. ಆಯಿತು ಕರ್ಕೊಂಡು ಹೋಗ್ತೀನಿ. ನೀನು ಅಳ್ಬಾರ್ದು. ಎಷ್ಟು ಹೇಳ್ತಾ ಇದ್ದಮ್ಮ, ತಲೆನೋಯ್ತಮ್ಮ, ಜಾಸ್ತಿ ಅಳ್ಬಾರ್ದು ಮುದ್ದು ಕಂದ. ಹಾಂ, ಜಾಸ್ತಿ ಅಳ್ಬಾರ್ದು. ಸುಮ್ಮನೆರಮ್ಮ, ನನ್ನ ಮುದ್ದು ಕಂದ ಅಲ್ಲ ನೀನು. ಆಕ ಮಗನ ಹೇಳ್ತಾ ಇರೋದು ನೀನು. ಹಾಂ, ಅಳ್ಬೇಡಮ್ಮ. ನೋಡಮ್ಮ, ಕರ್ಕೊಂಡು ಹೋಗ್ತೀನಿ ನಾನು. ಹ್ಞೂ, ಅಳ್ಬೇಡ ನೀನು. ನೀನು ಹತ್ರ ನನಗೂ ಹೇಳು ಬರ್ತಮ್ಮ. ನೀನು ಎಷ್ಟೊಂದು ಹೇಳ್ತಾ ಇದೆಯಾ ಮುದ್ದು ಕಂದ ನೀನು. ಅಳ್ಬೇಡ ನೀನು. ನೀನು ಅಳ್ತಾರೆ ನಾನು ಕರ್ಕೊಂಡು ಹೋಗಲ್ಲಮ್ಮ. ನೀನು ಅಳ್ಬಾರ್ದು. ನಗ್ನಗ್ತಾ ಇರ್ಬೇಕಮ್ಮ. ನನ್ನ ಮುದ್ದು ಕಂದಲ್ಲ ನೀನು. ನಗ್ನಗ್ತಾ ಇರ್ಬೇಕು. ನನ್ನ ಬಂಗಾರ ನೀನು. ಅಳ್ಬಾರ್ದು, ಅಳ್ಬಾರ್ದು. ಸುಮ್ಮನೆ ಇರಬೇಕು. ನನ್ನ ಮುದ್ದು ಬಂಗಾರಿ ಎಷ್ಟು ಹೇಳ್ತೈತಮ್ಮ. ನನ್ನ ಮುದ್ದು ಬಂಗಾರಿ. ಅಯ್ಯೋ ನನ್ನ ಕಂದ ಎಷ್ಟು ಹೇಳ್ತಾ ಇದ್ದೋ ಏನೋ. ಬಮ್ಮ, ನಾವು ಹೋಗೋಣ ಬಾ. ಹಾಂ, ಹೋಗೋಣಮ್ಮ, ಹೋಗೋಣ. ನೀನು ಎಲ್ಲಿಗೆ ಹೇಳ್ತೀಯೋ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಾನು. ಆಯ್ತಾ? ಒಟ್ಟಿನಲ್ಲಿ ನೀನು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕಮ್ಮ. ನೀನು ಅಳ್ಬಾರ್ದು ಯಾವುದೇ ಕಾರಣಕ್ಕೂ. ಸರಿ ಬಮ್ಮ, ಹೋಗೋಣ ಬಾ. ಹುಷಾರಮ್ಮ, ಮುಂದೆ ಹೋಗ್ಬಾರ್ದು. ಮೋನಿ, ಯಾಕೆ ಮಮ್ಮಿ ಅಲ್ಲೋಗಿದ್ದು ನೀನು? ಖುಷಿ ಆಯ್ತಾ ಮನಿ ನಿಂಗೆ? ನಮ್ಮ ಮೋನಿ ಪುಟ್ಟಿ ಏನೇನು ಆಲೋಚನೆ ಮಾಡ್ತೈತಮ್ಮ. ನಮ್ಮ ಮೋನಿ ಪುಟ್ಟಿ ಎಲ್ಲ ಇಟ್ಬಿಡ್ಬೇಕಂತೆ. ಊಟ ಎಲ್ಲ ಯಾರು ಕೊಡ್ತಾರೆ ಮಗನೇ? ನಂಗೆ ನಿಂಗೆ ಊಟ ಯಾರು ಕೊಡ್ತಾರೆ? ಬಟ್ಟೆ ಯಾರು ಕೊಡ್ತಾರೆ? ಇರೋಕ್ಕೆ ಜಾಗ ಯಾರು ಕೊಡ್ತಾರೆ? ಹಾಂ, ಊಟ ಹೋಟ್ಲಲ್ಲಿ ಊಟ ಮಾಡಲ್ಲ ಮಮ್ಮಿ. ಆಮೇಲೆ ರೂಮ್ ಇವಾಗಿದ್ರೆ ನಾವು ಅಲ್ಲೇ ಇರೋಣ, ಅಲ್ಲೇ ಮಲ್ಕೊಳ್ಳೋಣ. ಆಯ್ತಾ? ದುಡ್ಡು ಕೊಟ್ಟರೆ ತಾನೇ ಅವರು ಮಲ್ಗಕ್ಕೆ ರೂಮ್ ಕೊಡೋದು. ಊಟನೂ ಫ್ರೀಯಾಗಿ ಕೊಡ್ತಾರಾ? ಊಟ ಫ್ರೀಯಾಗಿ ಕೊಡಲ್ಲ ಮನಿ ಅವರು. ನಾವು ದುಡ್ಡು ಕೊಡ್ಬೇಕಮ್ಮ. ಫ್ರೀಯಾಗಿ ಯಾರು ಊಟ ಕೊಡಲ್ಲ. ಅಯ್ಯೋ ಮಮ್ಮಿ, ಕೊಡ್ತಾರೆ ಊಟ ಫ್ರೀಯಾಗಿ. ಕೊಡಲ್ಲ ಮಮ್ಮನಿ. ನಮ್ಮ ಮನಿ ಪುಟ್ಟಿ ಏನೇನು ಆಲೋಚನೆ ಮಾಡ್ತೈತಮ್ಮ ಕಳ್ಳ. ಓಹೋ, ಏನು ಸಿಂಚನಾ ಮೇಡಮ್? ಏನು ರಾಜಪ್ಪ ನೀವಿಲ್ಲಿ? ಎಲ್ಲನೂ ನಾವೇ ಇರ್ತೀರಿ ಮೇಡಮ್. ಅಕ್ಕ ತಂಗಿರಿಬ್ರು ಮಹಾ ನಟಿಗಳು. ಏನು ಆಕ್ಟಿಂಗ್ ಮಾಡ್ತೀರಾ? ಹಾಂ, ಆ ಮಗು ಯಾರ್ದು ಸಿಂಚನಾ ಮೇಡಮ್? ಏನು ಸಮಾಚಾರ? ಯಾರ್ದಾದ್ರೂ ಆಗಲಿ, ನಿಂಗೆ ಯಾಕೆ ರಾಜಪ್ಪ? ಏನು ಇಲ್ಲಿಗೆ ಬಂದಿದ್ದೀರಾ? ನಡೀರಿ ಇಲ್ಲಿಂದ. ನಾನು ಎಲ್ಲಿಗೆ ಹೋಗ್ಲಿ ಸಿಂಚನಾ ಮೇಡಮ್? ನಿನ್ನ ಮಗನ ಮೇಲೆ ಕಳಿಸ್ಬೇಕಂತಾನೆ ಬಂದಿರೋದು ನಾನು. ರಾಜಪ್ಪ, ಏನು ಮಾತಾಡ್ತಾ ಇದೆಯಾ? ಅನ್ನೋದು ಜ್ಞಾನ ಆಯ್ತಾ ನಿಮಗೆ? ಎಲ್ಲ ಜ್ಞಾನ ಐತೆ ಸಿಂಚನಾ ಮೇಡಮ್, ಎಲ್ಲ ಜ್ಞಾನ ಐತೆ. ನನ್ನ ನೆಮ್ಮದಿನೇ ಹಾಳು ಮಾಡಿಬಿಟ್ಟಲ್ಲ ನೀನು. ಹಾಂ, ನೀನು ಬಂದಿದ್ದೆ ನನ್ನ ಹೆಂಡತಿ ನನ್ನ ಮಾತು ಕೇಳೋದೇ ಬಿಟ್ಬಿಟ್ಲು. ನಾನು ಮಾತ್ರ ಇವತ್ತು ನಿನ್ನಂತೂ ಜೀವಂತವಾಗಿ ಉಳಿಸಲ್ಲ. ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀನಿ. ನಿನ್ನ ಮಗನ್ನ ಇಬ್ಬರನ್ನೂ ಸಾಯಿಸ್ಬೇಕು ಅಂತ. ಆಯಿತಾ? ರಾಜಪ್ಪ, ನನ್ನ ಕೈ ಏಟು ನೀನು ಇನ್ನೂ ತಿಂದಿಲ್ಲ. ತೆಗೆದು ಈ ಕಡೆಯಿಂದ ಕೊಟ್ಟರೆ ಹೆಂಗಾಗಬೇಕೋ ನಿನಗೆ. ನಡಿಯೋ ಇಲ್ಲಿಂದ ರಾಸ್ಕಲ್. ಏನೋ ನಿನ್ನ ಕೆಲಸ ಇಲ್ಲಿ? ನನಗೇನು ಕೆಲಸ ಇಲ್ಲ. ನಿನ್ನ ಮಗನ್ನ ಸಾಯಿಸೋದೇ ನನ್ನ ಕೆಲಸ. ರಾಜಪ್ಪ, ಇನ್ನೊಂದು ಸರಿ ನನ್ನ ವಿಷಯ, ನನ್ನ ಮಗನ ವಿಷಯ ಮಾತಾಡಿದೆ ಅಂದರೆ ನಾಲ್ಗೆ ಕಟ್ ಮಾಡಿಬಿಡ್ತೀನಿ. ಹುಷಾರು, ಗೊತ್ತಲ್ಲ ನನ್ನ ವಿಷಯ. ಸಿಂಚನಾ ಮೇಡಮ್, ನಾವಿರೋದು ಸ್ಟೇಷನಲ್ಲ, ಗೋವಾ ಬೀಚಲ್ಲಿ. ಅರ್ಥ ಆಯ್ತಾ? ಹಾಂ, ಯಾರೂ ಇಲ್ಲದೆ ಇದ್ದಿದ್ದು ನೋಡಿನೇ ನಾನು ಇಲ್ಲಿಗೆ ಬಂದಿರೋದು. ನಿನ್ನ ಮಗನ್ನ ಮುಗಿಸ್ಬಿಟ್ಟೇ ಹೋಗೋದು. ಏಯ್ ರಾಜಪ್ಪ, ನಾಲ್ಗೆ ಬಿಗಿಟ್ ಮಾತಾಡೋ. ಸಿಂಚನಾ ಮೇಡಮ್, ನಾಲ್ಗೆ ಬಿಗಿಡಿದ್ರೆ ಹೇಗೆ ಮಾತಾಡೋದು ಮೇಡಮ್? ಹಾಂ, ಮಾತಾಡೋಕ್ಕಾದ್ರೂ ಆಗುತ್ತಾ ನಾಲ್ಗೆ ಬಿಗಿಡಿದ್ರೆ? ಹಾಂ, ಇಂಡಿಯಾಗೆ ದುಡ್ಡು ಕಾಸೈತೆ, ಕಾಲ ಮೇಲೆ ಕಾಲ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ನಿಮ್ಮ ಅಕ್ಕನ ಜೊತೆ ಅಂತ ನಾನು ಅಂದ್ಕೊಂಡ್ರೆ ಎಲ್ಲ ಉಲ್ಟಾ ಪಲ್ಟಾ ಮಾಡಿಬಿಟ್ರಲ್ಲ ಎಲ್ಲರೂ ಸೇರಿಕೊಂಡು. ಹಾಂ, ನೀನು ಮುಗಿಸಿದ್ರೆ ಅವಳನ್ನ ಮುಗ್ಸೋಕ್ಕೆ ನಂಗೆ ಈಸಿ ಆಗ್ತೈತೆ. ಎಲ್ಲದಕ್ಕೂ ಅಡ್ಡಿ ಬರ್ತೀಯ ನೀನು. ಹಾಂ ರಾಜಪ್ಪ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸುಮ್ಮನೆ ವಾಪಸ್ ಹೋದೋ ಸರಿ. ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏಯ್, ಏನೇ ಮಾಡ್ತೀಯ ನೀನು? ಏನಾಗುತ್ತೆ ನಿನ್ನ ಕೈಲೇ? ರಾಜಪ್ಪ ನೋಡು, ಸುಮ್ಮನೆ ನನ್ನ ಕೋಪ ಬರ್ಸ್ಬೇಡ. ಏನು ಮಾಡ್ತೀಯ ಕೋಪ ಬಂದರೆ? ಹಾಂ, ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.